ಹಾಯ್ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಕೊಡ್ತಿರುವಂಥದ್ದು ಶ್ರೀಲಕ್ಷ್ಮಿ ಟ್ಯುಟೋರಿಯಲ್ಗೆ. ಸೊ ಶ್ರೀಲಕ್ಷ್ಮಿ ಟ್ಯುಟೋರಿಯಲ್ನಲ್ಲಿ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಅಂದರೆ ಮಕ್ಕಳಿಗೆ ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿದ್ರು ಶ್ರೀಲಕ್ಷ್ಮಿ ಟ್ಯುಟೋರಿಯಲ್ನಲ್ಲಿ. ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಏನು ಮಾಡ್ತಾ ಇದ್ದಾರೆ, ಇವತ್ತು ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸೊ ನೋಡೋಣ ಇವತ್ತು ಯಾರೆಲ್ಲ ಮಕ್ಕಳು ಯಾವ್ಯಾವ ಪ್ರೈಸನ್ನು ಪಡ್ಕೋತಾರೆ ಅಂತ ಹೇಳ್ಬಿಟ್ಟು. ಸ್ಪೋರ್ಟ್ಸ್ ಇವೆಂಟ್ ಅನ್ನ ನಡೆಸಿದ್ರು ಈ ಒಂದು ಲಕ್ಷ್ಮಿ ಟ್ಯುಟೋರಿಯಲ್ ನಲ್ಲಿ. ಹಾಗಾಗಿ ಎಲ್ಲಾ ಮಕ್ಕಳಿಗೆ ಕೂಡ ಅವರು ಪ್ರೈಸ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಪ್ರೈಸ್ ಅನ್ನ ಪಡ್ಕೊಳ್ಳಿಕ್ಕೆ. ಮಾತಾಡ್ಸೋಣ ಬನ್ನಿ ಹಾಗೆ ಒಂದಿಬ್ರು ಮಕ್ಕಳನ್ನ. ಇಲ್ಲಿ ನವೀನ್ ಅಂತ ಇದ್ದಾನೆ. ಆ ವಿದ್ಯಾರ್ಥಿ ಒಂದು ಅನಿಸಿಕೆನ ಕೇಳೋಣ. ಯಾವ ಒಂದು ಗೇಮ್ ಅಲ್ಲಿ ವಿನ್ ಆಗಿದ್ದಾನೆ, ಅವನಿಗೆ ಯಾವ ವಿನ್ ಆಗಿರೋದು ಗೇಮ್ ಅಲ್ಲಿ? ಇಲ್ಲಿ ಅಬ್ದುಲ್ ಅಂತಿದ್ದಾನೆ. ಅವ್ನು ಯಾವ ಗೇಮ್ ಅಲ್ಲಿ ವಿನ್ ಆಗಿದ್ದಾನೆ ಅಂತ ಮಾತಾಡ್ಸೋಣ ಬನ್ನಿ. ಏನಪ್ಪ, ನೀನ್ ಯಾವ ಗೇಮ್ ಅಲ್ಲಿ ವಿನ್ ಆಗಿದೀಯಾ? ಸ್ಪೂನ್ ಮತ್ತು ಲೆಮನ್ ಗೇಮ್ ಅಲ್ಲಿ ವಿನ್ ಆಗಿದ್ಯಾ? ವೆರಿ ಗುಡ್ ವೆರಿ ಗುಡ್. ಮತ್ತೆ ಇಲ್ಲಿ ಮತ್ತೆ ಬೇರೆ ಒಳಗಡೆ ಇರುವಂತ ಇಲ್ಲಿ ಹೇಮಂತ್ ಅಂತ ಇದ್ದಾನೆ. ಅಂದ್ರೆ ನನ್ನ ಮುದ್ದಿನ ಅಳಿಯ ಇವನು. ಎದ್ದೇಳೆ. ಹೇಳಪ್ಪ, ಯಾವ ಗೇಮ್ ಅಲ್ಲಿ ವಿನ್ ಆಗಿದ್ಯಾ ನೀನು? ತಿನ್ನೋದ್ರಲ್ಲಿ. ಯಾಕಂದ್ರೆ ಹೇಳ್ಬೇಕಾದ್ರೆ ಇವನು ತಿಂದು ಎಲ್ಲ ಖಾಲಿ ಮಾಡೋದ್ರಲ್ಲಿ ಫಸ್ಟ್. ಹಾಗಾಗಿ ಇವನು ತಿನ್ನೋ ಗೇಮ್ ಅಲ್ಲಿ ವಿನ್ ಆಗಿದ್ದಾನೆ. ಈಗ ನನ್ನ ಮುದ್ದಿನ ಸೊಸೆ ಒಬ್ಳಿದ್ದಾಳೆ, ಎದ್ದೇಳಮ್ಮ, ಸುಷ್ಮಿತಾ ಅಂತೇಳಿ. ಅವಳು ಯಾವ ಗೇಮ್ ಅಲ್ಲಿ ವಿನ್ ಆಗಿದ್ದಾಳೆ ಅಂತೇಳಿ ಕೇಳೋಣ. ಯಾವ ಗೇಮ್ ಅಲ್ಲಿ ವಿನ್ ಆಗಿದೆಯಮ್ಮ? ಲೆಮನ್ ಬ್ಯಾಲೆನ್ಸ್ ವಿನ್ ಆಗಿದ್ದಾಳೆ. ತಿನ್ನೋದ್ರಲ್ಲಿ ಸೆಕೆಂಡು. ಅಲ್ಲ, ಲೆಮನ್ ನಲ್ಲಿ ಅಲ್ವಾ? ಮಿಸ್ಬಾ ಯಾವ್ದ್ರಲ್ಲಿ ವಿನ್ ಆಗಿದೆಯಮ್ಮ ನೀನು? ಲೆಮನ್ ಬ್ಯಾಲೆನ್ಸ್ ಅಲ್ವಾ? ನೀವು ಸುಷ್ಮಿತಾ ಯಾವ್ದ್ರಲ್ಲಿ ವಿನ್ ಆಗಿದೆಯಪ್ಪ? ಸುಮ್ನಿರ. ಜೊತೆಗೆ ಇವತ್ತು ನನ್ನ ತಮ್ಮನ ಬರ್ತ್ಡೇ ಇದೆ. ಹಾಗಾಗಿ ಆ ಒಂದು ದಿನವನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇಲ್ಲಿ ಮಕ್ಕಳೆಲ್ಲರೂ ಕೂಡ ಇವತ್ತಿನ ದಿನನೇ ಆ ಒಂದು ಲಕ್ಷ್ಮಿ ಟ್ಯುಟೋರಿಯಲ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪ್ರೈಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಮಕ್ಕಳೆಲ್ಲರೂ ಈಗ ಬೇಗನೆ ಹೋಮ್ವರ್ಕ್ ಅನ್ನೆಲ್ಲ ಮುಗಿಸ್ಕೊತಾ ಇದ್ದಾರೆ. ಯಾಕಂದ್ರೆ ನಮ್ಮ ಒಂದು ಟ್ಯೂಷನ್ ಮೇಡಮ್ ಅಂದ್ರೆ ನಮ್ಮ ಶ್ರೀಲಕ್ಷ್ಮಿ ಟ್ಯುಟೋರಿಯಲ್ನ ನಮ್ಮ ದೀದಿ ಇನ್ನು ಬರ್ತಾರೆ ಈಗ, ಲಕ್ಷ್ಮೀ ದೇವಿ ಅಂತೇಳಿ. ಅವ್ರು ಬಂದ್ಮೇಲೆ ಈ ಒಂದು ಕಾರ್ಯಕ್ರಮ ಶುರು ಆಗುತ್ತೆ. ನೋಡ್ತಾ ಇರ್ಬೋದು, ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಆಗ್ಬಿಟ್ಟಿದೆ ಟ್ಯೂಷನ್ ಅಲ್ಲಿ. ಆ ಒಂದು ಟ್ಯುಟೋರಿಯಲ್ ನಲ್ಲಿ ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದ್ದಾರೆ. ಸೊ ನಾವಿವತ್ತು ಶ್ರೀಲಕ್ಷ್ಮಿ ಟ್ಯುಟೋರಿಯಲ್ಗೆ ವಿಸಿಟ್ ಕೊಟ್ಟಿದ್ದೀವಿ. ಬನ್ನಿ, ನೆಕ್ಸ್ಟಿನ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಬ್ಯಾಲೆನ್ಸ್ ಉಳಿದಿದೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಯಾವ್ಯಾವ ಮಕ್ಕಳೆಲ್ಲ ಯಾವ್ಯಾವ ಪ್ರೈಸ್ ಅನ್ನ ಪಡ್ಕೊ